ಹೌದು, ಚಿಕ್ಕಬಳ್ಳಾಪುರದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿ 44ರ ಚದಲ್ಪುರ ಸಮೀಪ ನಡೆದಿದೆ. ಮುಂದೆ ಸಾಗುತ್ತಿದ್ದ ಎಕ್ಸೆಲ್ ದ್ವಿಚಕ್ರ ವಾಹನಕ್ಕೆ ಖಾಸಗಿ ಬಸ್ ಡಿಕ್ಕಿ ಹೊಡೆದಿದ್ದು, ಬಳಿಕ ನಿಯಂತ್ರಣ ತಪ್ಪಿದ ಬಸ್ ಟಿಪ್ಪರ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಎಕ್ಸೆಲ್ ಬಸ್ ಕೆಳಗಡೆ ಸಿಲುಕಿಕೊಂಡಿದ್ದು, ಎಕ್ಸೆಲ್ ಸವಾರ ಗಂಗಪ್ಪ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತ ವ್ಯಕ್ತಿ ಚದಲ್ಪುರ ಗ್ರಾಮದ ನಿವಾಸಿ ಎಂದು ತಿಳಿದು ಬಂದಿದೆ. ಬ್ಯಾಗ್ ಒಂದು ಐತೆ ನಿಂದೆ ಚೆನ್ನಾಗಿದ್ದೀರಾ? ಇನ್ನು ಬಸ್ಸಿನಲ್ಲಿದ್ದ 10ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯವಾಗಿದ್ದು, ಗಾಯಾಳುಗಳನ್ನು ತಕ್ಷಣ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸ್ಥಳೀಯರ ಮಾಹಿತಿ ಪ್ರಕಾರ ಬಸ್ ಚಾಲನೆ ವೇಳೆ ಚಾಲಕನಿಗೆ ಏಕಾಏಕಿ ಪ್ರಜ್ಞೆ ತಪ್ಪಿದ್ದರಿಂದ ಈ ದುರ್ಘಟನೆ ಸಂಭವಿಸಿರಬಹುದೆಂದು ಹೇಳಲಾಗುತ್ತಿದೆ. ಅಸ್ವಸ್ಥಗೊಂಡಿರುವ ಬಸ್ ಚಾಲಕರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮುನೀಂದ್ರ ಅಂತ ನಾನು ಟೀ ಮಾಡ್ತೀನಿ. ಆ ಕಡೆಯಿಂದ ಬಸ್ ಅವ್ನು ಬರಬೇಕಾದ್ರೆ ಎಕ್ಸೆಲ್ ಹೊಡೆದಿದ್ದೇನೆ. ಎಕ್ಸೆಲ್ ಅವ್ನಿಗೇನೋ ಮೂರ್ಛೆ ರೋಗ ಬಂದ ಆಗಿದೆ ಅಂತೆ ಬಸ್ ಡ್ರೈವರ್ಗೆ. ಅವ್ನಿಗೆ ಜ್ಞಾನನೇ ಇಲ್ಲ. ಫುಲ್ಲು ಬಂದು ನಿಲ್ಸಿರೋ ಟಿಪ್ಪರ್ಗೆ ಜೋರಾಗಿ ಬಂದು ಹೊಡೆದು ಫುಲ್ ಬಸ್ಸು ಅದೇ ಲೋಡ್ ಗಾಡಿ ಆಗಿದ್ದರೆ ಅರ್ಧ ಬಸ್ ಫುಲ್ ಜಾಮ ಹೋಗ್ತೈತೆ. ಸುಮಾರು ಅಂದರೆ ಒಂದು 40ರಿಂದ 45 ಜನಕ್ಕೆ ಡ್ಯಾಮೇಜ್ ಆಗೋಗ್ತಾಯಿತ್ತು. ಬಟ್ ದೇವ್ರದಾಗಿಂದ ಖಾಲಿ ಗಾಡಿ ಒಂದು ಸೈಡಿಗೆ ನಿಂತಿರೋದ್ರಿಂದ ಫುಲ್ ಮುಂದೆ ಪಾಸ್ ಆಗೋಗ್ಬಿಟ್ಟೈತೆ. ಟಿಪ್ಪರ್ ಪಾಸ್ ಆಗಿಲ್ಲ ಅಂತಿದ್ರೆ ಅರ್ಧ ಜನಕ್ಕೆ ಜಾಸ್ತಿ ಏಟ್ಗಳಾಗೋಗ್ತಾಯಿತ್ತು. ಅರ್ಧ ಹತ್ತತ್ರ ಒಂದು 10 ಜನನೇ ಸ್ಪಾಟ್ ಆಗೋಗ್ಬಿಡ್ತಾಯಿದ್ರು. ಎಕ್ಸೆಲ್ಲು ಚಿಕ್ಕಬಳ್ಳಾಪುರ ಕಡೆ ಅವರು ನಿಧಾನಕ್ಕೆ ಬರ್ತಾಯಿದ್ರು. ಅವ್ನಿಗೆ ಜ್ಞಾನ ಗೊತ್ತೇ ಇಲ್ಲ ಬಸ್ ಡ್ರೈವರ್ಗೆ ಏನು ಮಾಡ್ತಾಯಿದ್ರು ಅಂದ್ಬಿಟ್ಟು. ಬಸ್ಸಲ್ಲಿರೋರು ಯಾರೋ ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರಂತೆ, ಕಂಟ್ರೋಲ್ ಆಗಿಲ್ಲ. ಅವನು ಫುಲ್ ಟೈಟಾಗಿ ಯಾವಾಗ ಸ್ಟೇರಿಂಗ್ ಹಿಡ್ಕೊಂಡಿದ್ನೋ ಅದು ಕಂಟ್ರೋಲ್ಗೆ ಸಿಕ್ಕಿಲ್ಲ ಅಂತ ಅವ್ನು ಕಂಟ್ರೋಲ್ ಮಾಡೋಕ್ಕೆ. ಆ ಟೈಮಲ್ಲಿ ಬಂದ್ಬಿಟ್ಟು ಟಿಪ್ಪರ್ಗೆ ಹೊಡೆದಿರೋದು. ಅವನು ಫುಲ್ಲು ಸೈಡ್ ಬಂದು ಎಕ್ಸೆಲ್ ಹೊಡೆದು ಎಕ್ಸೆಲ್ಲಿಂದ ಟಿಪ್ಪರ್ಗೆ ಹೊಡೆದಿದ್ದು. ಸೈಡಲ್ಲಿ ಅವ್ರು ಟೀ ಕುಡಿದು ಬಂದಿದ್ದಾರೆ. ಸುಮಾರು ಇಬ್ಬರಿಗೆ ಏನೋ ಡೆತ್ ಆಗಿದ್ದಾರೆ ಅಂತ. ಒಬ್ಬರಿಗೆ ಡೆತ್ ಆಗಿದ್ದಾರೆ. ಬಸ್ಸಲ್ಲಿರೋರಿಗೆ ಸಣ್ಣ ಪುಟ್ಟ ಸುಮಾರು ಗಾಯಗಳಾಗಿದ್ದಾವೆ. ಕೈ ಕಾಲೆಲ್ಲ ಫುಲ್ಲು ಡ್ಯಾಮೇಜ್ ಜಾಸ್ತಿ ಆಗಿದೆ. ಟೂ ವೀಲರು ಚದಲ್ಪುರ ಏನೋ ಅಂತ ಇದ್ರು. ಗಂಗಪ್ಪ, ವಾಟರ್ಮ್ಯಾನ್ ಗಂಗಪ್ಪ. ಘಟನೆ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನೆ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ. ಇನ್ನು ಘಟನೆಯು ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತದ ನಿಖರ ಕಾರಣವನ್ನು ಪೊಲೀಸರ ತನಿಖೆಯಿಂದ ಹೊರಬರಬೇಕಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಗ ಇದನ್ನ ಅಪ್ಪಾಚ ಹೋಗಿದೆ.